ಗಂಡ ಹೆಂಡತಿ ಇಬ್ರು ಅನ್ಯೂನ್ಯಾಗಿರೋ ಬಂದು ನಾನು ತೊಂದರೆ ಕೊಟ್ಟೆ ಅನ್ಸುತ್ತೆ. ಅಯ್ಯೋ ಇಲ್ಲ ಅತ್ತೆ, ಏನು ತೊಂದರೆ ಆಗಿಲ್ಲ. ಆದರೆ ಇನ್ನು ಮುಂದೆ ಆಗುತ್ತಲ್ಲ ಶ್ರಾವಣಿ ಅಮ್ಮ. ಏನು ಹೇಳ್ತಿದ್ಯಮ್ಮ? ಸದ್ಯಕ್ಕೆ 3 ತಿಂಗಳು ಒಳ್ಳೆ ಮುಹೂರ್ತ ಇಲ್ಲ. ಅದಕ್ಕೆ ಒಳ್ಳೆ ಮುಹೂರ್ತ ಬರೋವರೆಗೂ ನೀವಿಬ್ರು ದೂರನೇ ಇರಬೇಕು. ಅದಕ್ಕೆ ಇವತ್ತಿಂದ ಸುಬ್ರಹ್ಮಣ್ಯ ನೀನು ನಿಮ್ಮ ಅಪ್ಪನ ಜೊತೆ ಮಲ್ಕೋ, ನಾನು ಶ್ರಾವಣಿ ಅಮ್ಮನ ಜೊತೆ ಮಲ್ಕೋತೀನಿ. ಅಯ್ಯೋ ಇಲ್ಲಮ್ಮ, ಒಳ್ಳೆ ಮುಹೂರ್ತ ಬರೋವರೆಗೂ ನಾವು ದೂರನೇ ಇರ್ತೀವಿ. ನಾವು ಇಷ್ಟು ದಿನನು ಮೇಡಮ್ ಮೇಲ್ಗಡೆ ನಾನು ಕೆಳಗಡೆ ಚಾಪೆ ಹಾರಿಸ್ಕೊಂಡು ಮಲಗ್ತಾ ಇದ್ದಿದ್ದು. ಇನ್ನು ಮುಂದೆನೂ ಹಾಗೆ ಮಲಗ್ತೀವಿ. ಅಲ್ಲಮ್ಮ, ಈಗ ಒಳ್ಳೆ ಮುಹೂರ್ತ ಬರೋವರೆಗೂ ನಾನು ಅಪ್ಪನ ಜೊತೆ ನೀನು ಮೇಡಮ್ ಜೊತೆ ಇರೋದು ಹೇಗಾಗುತ್ತೆ? ಅದು ಹಾಗಲ್ಲ ಸುಬ್ರಹ್ಮಣ್ಯ. ಆವಾಗ ನಿಮ್ಮಿಬ್ರ ಮಧ್ಯ ಪ್ರೀತಿ ಇರಲಿಲ್ಲ. ಆದರೆ ಈಗ ಪ್ರೀತಿ ಕಾವು ಹೆಚ್ಚಾಗಿದೆ. ಹಸಿ ರೊಟ್ಟಿ ಹಸಿ ಬೆಣ್ಣೆ ಒಂದೇ ಕಡೆ ಇದ್ರೆ ಕಷ್ಟ ಆಗುತ್ತೆ. ಅಪ್ಪಿ ನಿಮ್ಮಿಬ್ರ ಮಧ್ಯೆ ಏನಾರ ಹೆಚ್ಚು ಕಮ್ಮಿ ಆಗಿ ಈ ಮನೆಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಅಮ್ಮ, ಅದು ಸುಬ್ಬು ಕೇಳಿಸ್ತಾ? ನಿಮ್ಮ ಅಪ್ಪ ಕರೆದಿದ್ದು ಕೇಳಿಸ್ತಾ? ಹೋಗು ನೀನು ಅಲ್ಲಿ ನಿಮ್ಮ ಅಪ್ಪನ ಜೊತೆ ಆರಾಮಾಗಿ ಮಲ್ಕೋ, ನಾನು ಶ್ರಾವಣಿ ಅಮ್ಮನ ಜೊತೆ ಮಲ್ಕೋತೀನಿ. ಅದಮ್ಮ ಕೇಳಿಸ್ತು, ಆದರೂ ನಾನಿಲ್ಲ ಊನು ಇಲ್ಲ. ನಡಿಯೋ ಅಮ್ಮ. ಶ್ರಾವಣಿ ಅಮ್ಮ, ನೀವು ಮಲ್ಕೊಳ್ಳಿ, ನಾನು ಚಾಪೆ ತಗೊಂಡು ಕೆಳಗಡೆ ಮಲ್ಕೋತೀನಿ. ಅಯ್ಯೋ ಅತ್ತೆ, ನಾನ್ ಮೇಲ್ ಮಲ್ಕೊಂಡು ನೀವು ಕೆಳಗ್ ಮಲ್ಕೊಂಡ್ರೆ ಚೆನ್ನಾಗಿರುತ್ತಾ? ಒಂದ್ ಕೆಲಸ ಮಾಡಿ, ನೀವು ಮೇಲ್ ಮಲ್ಕೊಳ್ಳಿ, ನಾನು ಕೆಳಗ್ ಮಲ್ಕೋತೀನಿ. ಅಯ್ಯೋ ಅದು ಮಾತ್ರ ಸಾಧ್ಯ ಇಲ್ಲ. ನೀವು ಮೇಲೆ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲ್ಕೋತೀನಿ. ಅತ್ತೆ ಸರಿ ಆಯ್ತು, ಒಂದ್ ಕೆಲಸ ಮಾಡೋಣ, ಇಬ್ರು ಕೆಳಗಡೆನೆ ಮಲ್ಕೊಳ್ಳೋಣ, ಆಯ್ತಾ? ಏನ್ ಕಾಂತಮ್ಮ, ನಾನು ಹೇಳಿದ ವಿಷಯ ಏನಾಯ್ತು? ಮೇಡಮರೇ, ಈ ಕಾಂತಮ್ಮಗೆ ಕೆಲಸ ಒಪ್ಸಿದ್ಮೇಲೆ ಮುಗೀತು. ಇವಳು ಆಟ ಆಡ್ತಿದ್ದಾಳೆ ಅಂದ್ರೆ ಆಟದಲ್ಲಿ ಗೆದ್ದಿದ್ದಾಳೆ ಅಂತಾನೆ ಅರ್ಥ. ಇವಳು ಹೆಜ್ಜೆ ಇಟ್ಟಿದ್ದಾಳೆ ಅಂತಂದ್ರೆ ಗುರಿ ಮುಟ್ಟಿದ್ದಾಳೆ ಅಂತಾನೆ ಅರ್ಥ. ಈ ಕಾಂತಮ್ಮ ಕಂಡ್ಬಿಟ್ರೆ ಶನಿ ಹೆಗಲೆತ್ತು ಅಂತಾನೆ ಅರ್ಥ. ಈ ಕಾಂತಮ್ಮ ಒಂದ್ಸರಿ ಅಡ್ಡ ಹಾಕಿದ್ಲು ಅಂದ್ರೆ ಪ್ರೀತಿಸಿದವರು ದೂರ ಆದ್ರು ಅಂತಾನೆ ಅರ್ಥ. ನೀನು ಮಾತೇನೋ ಚೆನ್ನಾಗಿ ಆಡ್ತೀಯ ಕಾಂತಮ್ಮ, ಆದ್ರೆ ನಿನ್ನ ಮಾತು ನನಗೆ ಖುಷಿ ಕೊಡಲ್ಲ. ನೀನು ಮಾಡೋ ಕೆಲಸ ಮಾತ್ರ ನನಗೆ ಖುಷಿ ಕೊಡೋದು. ಶ್ರಾವಣಿ ಮತ್ತೆ ಸುಬ್ಬು ಸೇರಲ್ಲ, ಸದ್ಯಕ್ಕಂತೂ ಸೇರಲ್ಲ. ಅವರಿಬ್ರು ಮದುವೆ ಆಗಿರ್ಬೋದು, ಪ್ರೀತಿಲಿ ಗೆದ್ದಿರ್ಬೋದು, ಆದ್ರೆ ಅವರಿಬ್ರು ಕೈಯಿಂದ ಮತ್ತೇನು ಮಾಡೋಕ್ಕಾಗಲ್ಲ ಮೇಡಮರೇ. ಈ ಟಚಿಂಗ್ ಡಿಂಗ್ ಡಾಂಗ್ ಇದೆಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವರಿಬ್ರು ಮದುವೆ ಆಗಿದ್ರು ಬ್ಯಾಚುಲರ್ಸ್. ಹಿಂಗೆ ದೂರ ನಿಂತ್ಕೊಂಡು ನಾನೊಂದು ತೀರ ನೀನೊಂದು ತೀರ ಅಂತ ಹಾಡ್ಕೊಂಡು ವಿರಹ ನೂರು ತರಹ ಅಂತ ಹಾಡ್ಕೊಂಡು ಇದು ಯಾರು ಬರೆದ ಕಥೆಯೋ ಅಂತ ಗೋಳಾಡ್ತಿರ್ತಾರೆ. ಯಾಕೆಂದ್ರೆ ಈ ಕಥೆ ಬರೆದವಳು ಕಾಂತಮ್ಮ. ಶಬ್ಬಾಷ್ ಕಾಂತಮ್ಮ, ಈಗ ಮೆಚ್ಚಿದೆ ನಾನು ನಿನ್ನ. ಥ್ಯಾಂಕ್ ಯು ಮೇಡಮ್ ಅವರೇ. ಇನ್ನು 3 ತಿಂಗಳು ಅವರಿಬ್ರು ಸೇರಲ್ಲ. ಇನ್ನು 3 ತಿಂಗಳ ನನ್ನ ಅಕೌಂಟಿಗೆ ನೀವು ಕಳಿಸೋ ದುಡ್ಡು ಬರ್ತಾ ಇದ್ರೆ ನನಗೆ ಅದ್ರ ಬಗ್ಗೆ ಎಲ್ಲ ನೀನು ಚಿಂತೆ ಮಾಡಬೇಡ. ಆದ್ರೆ ಇದ್ಯಾವುದು ಇಷ್ಟಕ್ಕೆ ಮುಗಿಬಾರ್ದು. ಬರೀ 3 ತಿಂಗಳು ಮಾತ್ರ ಅಲ್ಲ, ಇಡೀ ಜೀವನ ಅವರಿಬ್ರು ಸೇರಬಾರ್ದಾ? ಜೀವನದಲ್ಲೇ ಸೇರಬಾರ್ದ? ಇದು ಸ್ವಲ್ಪ ಕಷ್ಟ ಮೇಡಮ್ ಅವರೇ. ಯಾಕೆಂದ್ರೆ ಶ್ರಾವಣಿ ಮತ್ತೆ ಕಾರ್ತಿಕೇಯ ಎಂದು ಬಿಸಿ ರಕ್ತ. ಈ ಧುಮ್ಮಿಕ್ಕಿ ಹರಿಯೋ ನದಿಯನ್ನ ತಡಿಬೋದು ಬೇಕಾದ್ರೆ, ಆದ್ರೆ ಚಿಮ್ಮುವ ವಿರಹವನ್ನ ತಡೆಯೋಕ್ಕಾಗೋದಿಲ್ಲ. ತಡಿಲೇಬೇಕು. ಅವರಿಬ್ರು ದೂರ ಆಗ್ಲೇಬೇಕು. ಒಬ್ರನ್ನೊಬ್ರು ಸೇರಕ್ಕಾಗ್ದೆ ಅವರಿಬ್ರು ಮನಸ್ಸಲ್ಲಿ ಸಿಟ್ಟು ದ್ವೇಷ ಎಲ್ಲ ಬರ್ಬೇಕು. ಅವರಿಬ್ರು ಸೇರಕ್ಕಾಗ್ದೆ ಅವ್ರ ಮನಸ್ಸು ತಪ್ಪ ಹೆಜ್ಜೆ ಇಡ್ಬೇಕು. ಸರಿ ಮೇಡಮರೇ,
ನೋಡಿ, ಒಣಗಿದ ಸೌದೆನ ಒಲೆಗಿಟ್ಟಷ್ಟು ಧಗಧಗ ಅಂತ ಉರಿತಾ ಇರುತ್ತಂತೆ. ಹಾಗೆ ನೀವು ನನ್ನ ಅಕೌಂಟಿಗೆ ದುಡ್ಡು ಹಾಕಿದಷ್ಟು ನನ್ನ ತಲೆ ಓಡುತ್ತೆ. ಯಾವತ್ತಿನ ತನಕ ನಿಮ್ಮ ಕೃಪಾ ಕಟಾಕ್ಷ ನನ್ನ ಮೇಲಿರುತ್ತೋ ಅಲ್ಲಿ ತನಕ ನಾನು ನಿಮ್ಮ ಸೇವೆ ಮಾಡ್ತಾನೇ ಇರ್ತೀನಿ. ಇದೇ ಥರ ಚಿತ್ರ ಹಿಂಸೆ ಕೊಡ್ತೀನಿ. ಹೆಂಗೆ ಗೊತ್ತಾ, ಬಿಸಿ ತುಪ್ಪ ಬಾಯಲ್ಲಿರುತ್ತೆ, ಆ ಕಡೆ ಹೋಗ್ಯೋಕ್ಕೂ ಆಗದೆ ಹಿಡ್ಕೊಳಕ್ಕೂ ಆಗದೆ ವಿಲ 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 ಅಂತ ಒದ್ದಾಡಿ ನರಳಬೇಕು. ಅಲ್ಲ ಕಡೆ, ನಾನು ಅಷ್ಟು ಹೇಳಿದೆ, ನನಗೆ ನಿನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಿನ್ನ ಕಟ್ಕೊಳಕ್ಕಾಗಲ್ಲ ಅಂತ. ನಿನ್ನ ಮಾತೇ ಕೇಳಲಿಲ್ಲ, ತಾಳಿ ಕಟ್ಸ್ಕೊಬಿಟ್ಟೆ. ಅದು ಹೆಂಗೆ ಅನ್ಕೊಂಡೆ ನನ್ನ ಮದುವೆ ಆದಮೇಲೆ ನಿನ್ನ ಜೊತೆ ಚೆನ್ನಾಗಿರ್ತೀನಿ, ಆರಾಮಾಗಿರ್ತೀನಿ ಅಂತ. ಲೈ, ನಾನು ಒಂದ್ಸಲ ರುಚಿ ನೋಡಿದ್ಮೇಲೆ ಮತ್ತೆ ಊಟನೇ ಮಾಡಲ್ಲ. ಅಂಥದ್ರಲ್ಲಿ ನಿನ್ನ ಪಕ್ಕ ಮಲಗ್ತೀನ. ಸಾವಿತ್ರಿ, ನನಗೆ ಹೊರಗಡೆ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ. ಪಾಪ ಅವಳು ಆವಾಗಿಂದ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ನಾನು ಹೋಗಬೇಕು.